ಮಾಡಿ ನಿಮ್ಗೆಲ್ಲ ಅವೇರ್ನೆಸ್ ಕೊಡ್ತಾ ಇದೀವಿ ಅಂದ್ರೆ ಯಾವ್ದು ಕೆಟ್ಟದ್ದು ಅನ್ನೋದನ್ನ ಊರಲ್ಲಿ ಮತ್ತೆ ಬೇರೆ ಕಡೆ ಎಲ್ಲ ಹೇಳ್ಕೊಡ್ತಾ ಇರ್ತಾರೆ. ಎಲ್ಲ ಕಡೆ ನಿಮ್ಗೆ ಒಳ್ಳೇದು ಯಾವ್ದು ಅನ್ನೋದನ್ನ ಹೇಳ್ಕೊಡ್ತಾ ಹಂಗೆ ಯಾವ್ದು ಕೆಟ್ಟದ್ದು ಅದನ್ನ ಹೋಗ್ಬಿಡಿ ಅಂತ ಹೇಳ್ಕೊಡ್ಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಸಾಹೇಬ್ರು ಹೇಳ್ದಂಗೆ ನಮ್ಮ ದೇಶದ ಭವಿಷ್ಯ ನಾಳೆ ನೀವು ಪ್ರೈಮ್ ಮಿನಿಸ್ಟರ್ ಆಗ್ಬೋದು, ಪ್ರೆಸಿಡೆಂಟ್ಗಳಾಗ್ಬೋದು, ಮಿನಿಸ್ಟರ್ಗಳಾಗ್ಬೋದು, ಯಾವ ಗೊತ್ತಿರೋದಿಲ್ಲ. ಯಾರೋ ಒಬ್ಬ ನಮ್ಮ ಹೊರ ದೇಶದವರು ನಮ್ಮಲ್ಲಿ ಯುದ್ಧಕ್ಕೆಲ್ಲ ಆಗ್ತೀರಾ ಈ ಹಿಂದಿನ ಭಾಗದಿಂದ ನಮ್ಮಲ್ಲಿ ಯುದ್ಧ ಮಾಡ್ಬೋದು. ನಮ್ಮ ದೇಶದ ಬಲ ಏನು ಅಂದ್ರೆ ಯುವಕರನ್ನ ಹಾಳು ಮಾಡ್ಬೋದು ಅಂದ್ಬಿಟ್ಟು ಒಂದು ಟೆರರಿಸಮ್ನ ಮಾಡ್ತಾ ಇರ್ತಾರೆ. ಆ ಟೆರರಿಸಮ್ನ ಒಂದು ಭಾಗನೇ ಈ ಡ್ರಗ್ಸ್ ಅಥವಾ ಈ ಮಾದಕ ದ್ರವ್ಯಗಳನ್ನ ನೀಡೋದು. ಇದು ನಿಮಗೆ ಫಸ್ಟ್ ಸುಲಭವಾಗಿ ಸಿಗುತ್ತೆ, ನಂತರ ಬಹಳಷ್ಟು ಕಷ್ಟ ಪಡಬೇಕಾಗುತ್ತೆ. ಈ ದ್ರವ್ಯ ಸಿಕ್ಕಿದ್ದಾಗ ಅದಕ್ಕೆ ಅದು ಪಡಿಬೇಕು ಅನ್ನೋ ಹಂಬಲದಲ್ಲಿ ನೀವು ಕಳ್ತನ ಮಾಡ್ಬೋದು, ಡಕಾಯಿತಿ ಮಾಡ್ಬೋದು, ಕೊಲೆ ಮಾಡ್ಬೋದು. ಈ ಥರ ಬಹಳಷ್ಟು ಪ್ರಕರಣಗಳು ನಮ್ಮ ದೇಶದಲ್ಲಿ ಪ್ರತಿ ದಿವಸ ನಡೀತಾ ಇರುತ್ತೆ. ನಮ್ಮ ದೇಶದಲ್ಲಿ 7.5 ಕೋಟಿಯಷ್ಟು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 7.5 ಕೋಟಿಯಷ್ಟು ಯುವಕರು ಯುವತಿಯರು ಮಾದಕ ದ್ರವ್ಯಕ್ಕೆ ತುತ್ತಾಗಿದ್ದಾರೆ. ಪ್ರತಿ ದಿವಸ 10 ಜನ ಡ್ರಗ್ಸ್ ಇಂದ ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ದಯಮಾಡಿ ನೀವು ಯಾರು ಆ ಮಾದಕ ದ್ರವ್ಯ ಏನು ಇದೆ ಅದ್ರ ವಿರುದ್ಧ ಹೋರಾಟ ಮಾಡೋಣ ಹೊರತು ಲೈಫ್ ಈಸ್ ಇಂಪಾರ್ಟೆಂಟ್. ಲೈಫ್ ಬೇಕೇ ಹೊರತು ಡ್ರಗ್ಸ್ ಬೇಡ. ಈ ಏನು ನೀವು ಪ್ರತಿಜ್ಞೆ ಮಾಡಿದಿರಿ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಇವತ್ತೊಂದು ದಿವಸಕ್ಕೆ ಮಾತ್ರ ಅದನ್ನ ಪಾಲಿಸ್ತೀರಾ. ಮುಖ್ಯ ನಿಮ್ಮ ಜೀವನ ಪೂರ್ತಿ ನೀವು ಆಗ್ಲಿ ನಿಮ್ಮ ಸುತ್ತ ಇರೋರ್ಗೂ ಪಾಠ ಮಾಡಿ ಇದರಿಂದ ದೂರ ಇಡುತ್ತೀರಿ ಅಂತ ಅನ್ಕೊಂಡು ಇದಕ್ಕೆ ಪ್ರೊಫೆಷನ್ಗೆ ತಾವೆಲ್ಲ ಬಂದು ನಿಮಗೆ ಸಪೋರ್ಟ್ ಮಾಡೋದಕ್ಕೆ ಧನ್ಯವಾದ. ಭಾರತ್ ಮಾತಾ ಕಿ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಕೇಳಿಸ್ತಾ ಇದೆಯಾ? ಸ್ವಲ್ಪ ಹಿಂದೆ ಬನ್ನಿ. ನೀವು ಹಿಂದೆ. ಭಾರತ ಪ್ರಪಂಚದಲ್ಲಿನೇ ಏನಕ್ಕೋಸ್ಕರ ಗುರುತಿಕೊಂಡಿದೆ? ವಿಶ್ವದಲ್ಲಿನೇ ಅತ್ಯಂತ ಯುವ, ಬಲಿಷ್ಠ ಹಾಗೂ ಸದೃಢ ದೇಶ ಅಂತೇಳಿ ಗುರುತಿಕೊಂಡಿದೆ. ಏನಕ್ಕೆ ಯಾವ ಕಾರಣಕ್ಕೆ ಭಾರತವನ್ನ ಯುವ ರಾಷ್ಟ್ರ ಅಂತ ಕರೀತಾರೆ? ಯಾರು ಹೇಳ್ತೀರಾ? ಎಸ್, 100% ಕರೆಕ್ಟ್. 58% ಇಂದ 60% ನೀವೆಲ್ಲರೂ ಇದ್ದೀರಲ್ಲ ಯುವಕರು, ನಿಮ್ಮಿಂದ ನಮ್ಮ ದೇಶ ಯುವ ಭಾರತ ಅಂತೇಳಿ ಪ್ರಪಂಚದಲ್ಲಿನೇ ಗುರುತಿಸ್ಕೊಳ್ತಾ ಇದೆ. ನಮ್ಮ ದೇಶದ ಶಕ್ತಿಯನ್ನ, ನಮ್ಮ ದೇಶದ ಒಂದು ಬಲಿಷ್ಠ ಬುನಾದಿಯನ್ನ ಒಡೆದಾಕ್ಬೇಕಂತೇಳಿ ದೇಶ ವಿದೇಶಗಳು ಮತ್ತೆ ದೇಶದಲ್ಲಿರ್ತಕ್ಕಂಥ ಆಂತರಿಕ ದುಶ್ಶಕ್ತಿಗಳು ನಮ್ಮನ್ನೆಲ್ಲ ನಮ್ಮ ಶಕ್ತಿಯನ್ನ ಕುಗ್ಸೋದಕ್ಕೆ ಇತ್ತೀಚೆಗೆ ಕಳೆದ 1 ರಿಂದ 1.5-2 ದಶಕದಲ್ಲಿ ನಮ್ಮ ದೇಶದ ಆರ್ಥಿಕತೆ, ಸಾಮಾಜಿಕತೆ ಹಾಗೂ ಶೈಕ್ಷಣ ಗುಣಮಟ್ಟವನ್ನ ಅಧೋಗತಿಗೆ ತಳ್ಳೋದಕ್ಕೆ ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಪರಿಚಯಿಸಿದಂತ ಒಂದು ಕೆಟ್ಟ ವಸ್ತುವೇ ಇದು ಮಾದಕ ವಸ್ತು. ಹೌದಾ? ತಾವೆಲ್ಲರೂ ಒಪ್ತೀರಾ?
ಇವತ್ತು ತಾವೆಲ್ಲರೂ ಏನಂತ ಪ್ರತಿಜ್ಞೆ ಮಾಡಿದೀರಾ? ಹೌದು, ಇವತ್ತು WHO ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆ ಜೂನ್ 26ರಂದು ವಿಶ್ವ ಮಾದಕ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡೋದಕ್ಕೋಸ್ಕರ ವಿಶ್ವ ಮಾದಕ ದ್ರವ್ಯ ವಿರೋಧಿ ದಿನವನ್ನ ಆಚರಣೆ ಮಾಡ್ತಾ ಇದೆ. ಪ್ರತಿ ಸೆಕೆಂಡಿಗೆ 10 ಜನ ಡ್ರಗ್ಸ್ಗೆ ಬಲಿ ಆಗ್ತಾ ಇದ್ದಾರೆ. ಗೊತ್ತಿದ್ದು ಈ ಪಕ್ಕದವ್ರು ಯಾರೋ ಹಿಡ್ಕೊಂಡ್ಬರ್ತಾರೆ, ಹಿಡ್ಕೊಂಡ್ಬಂದು ಇದು ತಗೋ ಟೇಸ್ಟ್ ನೋಡಿ ಹೆಂಗಿದೆ ಅಂತ ಹೇಳಿ ಕೊಡ್ತಾರೆ. ನಿಮಗೆ ಒಲ್ಲದ ಮನಸ್ಸಿನಿಂದ ಪರಿಚಯ ಮಾಡ್ತಾರೆ. ಡ್ರಗ್ಸ್ ಅನ್ನೋ ಒಂದು ಪೀಡ, ಒಂದು ದೆವ್ವ ಬಿಡೋದೇ ಇಲ್ಲ ನಿಮ್ಗೆ. ಮೈಯಲ್ಲಿ ಒಂದ್ಸರಿ ಸೇರ್ಕೊಂಡ್ರೆ ನಿಮ್ಮ ಜೀವನವನ್ನ, ನಿಮ್ಮ ಕುಟುಂಬವನ್ನ, ನಿಮ್ಮ ಸಮಾಜವನ್ನ, ನಿಮ್ಮ ಊರನ್ನ ಸಂಪೂರ್ಣವಾಗಿ ಹಾಳು ಮಾಡುತ್ತೆ. ಅಷ್ಟೇ ಅಲ್ಲ, ನಮ್ಮ ದೇಶದ ಭವಿಷ್ಯವನ್ನು ಕೂಡ ಹಾಳು ಮಾಡುತ್ತೆ. ಅದಕ್ಕೋಸ್ಕರ ನಾವೆಲ್ಲರೂ ಇವತ್ತು ಪ್ರತಿಜ್ಞೆ ಮಾಡಿದೀವಿ. ಡ್ರಗ್ಸ್ ಅಲ್ಲಿ ನಾವೆಲ್ಲರೂ ನೋಡ್ತಾ ಇದ್ವಿ, ಹಿಂದೆ ಸರಾಯಿ ಅಂತ ನಮ್ಮ ದೇಶದಲ್ಲಿ ಏನು ಕರಿತಿದ್ರು, ಎಣ್ಣೆ ಹೊಡಿತಾ ಇದ್ರಲ್ಲ, ಅದನ್ನ ನಾವು ಅಷ್ಟೇ ಡ್ರಗ್ಸ್ ಅಂತ ಅನ್ಕೋತಾ ಇದ್ವಿ. ಇವತ್ತು ಎಷ್ಟೆಲ್ಲ ಡ್ರಗ್ಸ್ ಪದಾರ್ಥಗಳು ಬಂದಿದ್ದಾವೆ ಮಾರ್ಕೆಟ್ ಅಲ್ಲಿ. ಗಾಂಜಾ ಬಂದಿದೆ, ಬಾಂಗ್ ಬಂದಿದೆ, ಹೆರಾಯಿನ್ ಬಂದಿದೆ, ಹೀಗೆ ಹಲವಾರು ಮಾದಕ ದ್ರವ್ಯಗಳು ನಮ್ಮ ಮಾರ್ಕೆಟ್ಗಳಲ್ಲಿ ನಮ್ಮ ಯುವಕರ ಭವಿಷ್ಯವನ್ನ ಹಾಳು ಮಾಡೋದಕ್ಕೋಸ್ಕರ ಬಂದಿದ್ದಾವೆ. ಆದ್ದರಿಂದ ನಾವು ಯಾರೂ ಕೂಡ ನಮ್ಮ ಸರ್ಕಾರ ಆಗಿರ್ಬೋದು, ಈಗಾಗಲೇ ಕರ್ನಾಟಕ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಆದಂತ ಸಿದ್ದರಾಮಯ್ಯ ಸಾಹೇಬರು ಹಾಗೂ ನಮ್ಮ ರಾಜ್ಯದ ಗೃಹ ಸಚಿವರು ಹಾಗೂ ನಮ್ಮ ತುಮಕೂರು ಜಿಲ್ಲೆ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಡಾಕ್ಟರ್ ಜಿ ಪರಮೇಶ್ವರ ಸಾಹೇಬರ ಒಂದು ನೇತೃತ್ವದಲ್ಲಿ ವಾರ್ ಅಗೇನ್ಸ್ಟ್ ಡ್ರಗ್ಸ್ ಅಂತೇಳಿ ಒಂದು ಕಾರ್ಯಕ್ರಮವನ್ನ ಚಾಲನೆ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಹಳ್ಳಿಯಲ್ಲಾಗಿರ್ಬೋದು, ಗಲ್ಲಿಯಲ್ಲಾಗಿರ್ಬೋದು, ಯಾವುದೇ ಒಂದು ಸಣ್ಣ ಪ್ರಕರಣ ಆದ್ರೂ ಕೂಡ ಡ್ರಗ್ಸ್ ವಿರುದ್ಧ ಕಠಿಣವಾದ ಒಂದು ಕ್ರಮವನ್ನ ಕೈಗೊಳ್ಬೇಕು ಅಂತೇಳಿ ರಾಜ್ಯದಲ್ಲಿ ಪ್ರತಿಯೊಂದು ಪೊಲೀಸ್ ಠಾಣೆಗೂ, ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿಗೂ ಕೂಡ ಈಗಾಗಲೇ ಕಟ್ಟುನಿಟ್ಟಿನ ನಿರ್ದೇಶನ ಹೋಗಿದೆ. ಆ ನಿಟ್ಟಿನಲ್ಲಿ ಕೇವಲ ಪೊಲೀಸರಷ್ಟೇ ಕೆಲಸ ಮಾಡಿದ್ರೆ ಆಗೋದಿಲ್ಲ. ನಾವೆಲ್ಲರೂ ಸಾರ್ವಜನಿಕರು, ನಾಗರಿಕರು ಹಾಗೂ ವಿದ್ಯಾರ್ಥಿಗಳು ಎಸ್ಪೆಷಲಿ, ಯಾಕಂದ್ರೆ ನೀವು ಅದನ್ನ ನೋಡ್ಬಿಟ್ಟು ಹೇಳ್ಬೇಕು. ನೀವು ಪಕ್ಕದವ್ರು ಯಾರಾದ್ರೂ ತಗೋತಿದ್ರೆ ಅದು ನಿನ್ನಷ್ಟೇ ಹಾಳು ಮಾಡೋದಿಲ್ಲ, ನಿಮ್ ಕುಟುಂಬನೂ ಕೂಡ ಹಾಳು ಮಾಡುತ್ತೆ, ಮುಂದೆ ಒಂದಿನ ನಮ್ಮನ್ನು ಹಾಳು ಮಾಡುತ್ತೆ, ನೀವು ತಗೋಬಾರ್ದು ಅಂತೇಳಿ ಹೇಳ್ಬೇಕು. ಅಮ್ಮ ಈ ಕಡೆ ನೋಡ್ರಿ, ಎಲ್ಲರೂ ಅಲ್ಲಿ ಏನು ಕಾಣಿಸ್ತಾ ಇದೆ. ಇದು ನಮ್ಮ ದೇಶದ ಬಲಿಷ್ಠ ಬುನಾದಿಯನ್ನ ಅಲಿಗಾಡಿಸ್ಬೇಕು, ವೀಕ್ ಮಾಡ್ಬೇಕು ಅಂತೇಳಿ ಶತ್ರು ರಾಷ್ಟ್ರಗಳು ನಮ್ಮ ದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅದನ್ನ ತಂದು ಕಳಿಸ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಕೂಡ ಈಡಾಗಬಾರ್ದು, ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಸಹಿಸ್ಕೊಳ್ಬಾರ್ದು. ಅರ್ಥ ಆಯ್ತಾ? ನೀವೇ ನಮ್ಮ ದೇಶದ ಭವಿಷ್ಯ. ಸೊ ನೀವು ನಿಮ್ಮಿಂದಲೇ, ನನ್ನಿಂದಲೇ ಈ ಒಂದು ವಾರ್ ಅಗೇನ್ಸ್ಟ್ ದ ಡ್ರಗ್ಸ್ ಯುದ್ಧವನ್ನ ನಮ್ಮಿಂದಲೇ ಪ್ರಾರಂಭ ಮಾಡೋಣ.